ಎಲ್ಲರಿಗೂ ನಮಸ್ಕಾರ. NKR ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ NKR ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾವು ಕೋಬ್ರಾ ಎಫೆಕ್ಟ್ ಬಗ್ಗೆ ಮಾತಾಡೋಣ. ಏನಪ್ಪ ಅದು ಕೋಬ್ರಾ ಎಫೆಕ್ಟ್ ಅಂತ ನೀವು ಅನ್ಕೊಂಡಿದ್ರೆ ಆಕ್ಚುಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೆ ಮುಂಚೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಡೆಲ್ಲಿ ಕೇಳಿರ್ಬೋದು. ಡೆಲ್ಲಿಯಲ್ಲಿ ಮುಂದಾನೊಂದು ಕಾಲದಲ್ಲಿ ಬ್ರಿಟಿಷ್ ಗವರ್ಮೆಂಟ್ ಇತ್ತು. ಬ್ರಿಟಿಷ್ ಗವರ್ಮೆಂಟ್ ಒಂದು ರೂಲ್ ಪಾಸ್ ಮಾಡಿದ್ರು. ಯಾಕಪ್ಪ ರೂಲ್ ಪಾಸ್ ಮಾಡಿದ್ರು ಅಂದ್ರೆ ಲೈಕ್ ಸುತ್ತು ಫಾರೆಸ್ಟ್ ಆ ಏರಿಯಾಗಳಲ್ಲೆಲ್ಲ ಹಾವು ಜಾಸ್ತಿ ಇತ್ತು, ಅದಾದ್ರೂ ಕೋಬ್ರಾ ಜಾಸ್ತಿ ಇತ್ತು. ಅದರಿಂದ ತುಂಬಾ ಥ್ರೆಟ್ ಇರ್ತಾ ಇತ್ತು, ವ್ಯಾಪಾರ ಮಾಡಕ್ ಆಗ್ತಿರ್ಲಿಲ್ಲ, ಜನ ಸಾಯ್ತಾ ಇದ್ರು. ರೆಮಿಡಿ ಕೊಡ್ಬೇಕಂತ ಲೈಕ್ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡಿದ್ರಂದ್ರೆ ಆ ಜನಕ್ಕೆ ಲೈಕ್ ಆ ಸುತ್ತಮುತ್ತ ಜನಕ್ಕೆ ಟ್ರೈಬ್ಸ್ ಇರ್ತಾರಲ್ವಾ, ಇಲ್ಲಿ ಸುತ್ತಲಿರೋ ಎಲ್ಲ ಟ್ರೈಬ್ಸ್ ಗಳಿಗೂ ಒಂದು ರಿವಾರ್ಡ್ ಅನೌನ್ಸ್ ಮಾಡಿದ್ರು. ಆ ರಿವಾರ್ಡ್ ಏನಂದ್ರೆ ಲೈಕ್ ಯಾರ್ಯಾರು ಹಾವು ಹಿಡ್ಕೊಂಡ್ ಬರ್ತಾರೋ ಅವ್ರಿಗೆಲ್ಲ ಸನ್ಮಾನ ಕೊಡ್ತೀವಂತ, ಇಷ್ಟಿಷ್ಟು ದುಡ್ಡು ಕೊಡ್ತೀವಂತ, ಸನ್ಮಾನ ಕೊಡ್ತೀವಂತ. ಆವಾಗ ಏನಂತಂದ್ರೆ ಜನ ಎಲ್ಲ ಸೇರ್ಕೊಂಡು ಹಾವು ಹಿಡ್ಕೊಂಡ್ ಬಂದ್ಬಿಟ್ಟು ಹಾವು ಕೊಡ್ತಾ ಇದ್ರು. ಆ ಹಾವಿಗೆ ಕೊಟ್ಬಿಟ್ಟು ಅದಕ್ಕೆ ದುಡ್ಡು ಇಸ್ಕೊಂತ ಇದ್ರು. ಇದು ನಡೀತಾ ಇತ್ತು. ಇದಕ್ಕೆ ಜನಗಳು ಏನ್ ಮಾಡಿದ್ರು, ತುಂಬಾ ಕ್ಯೂರಿಯಾಸಿಟಿ ಬಿಲ್ಡ್ ಆಯ್ತು ಎಲ್ರಿಗೂ. ಸೊ ಏನ್ ಮಾಡೋದು ಅಂದ್ರೆ ಕಾಡೊಳಗಡೆ ಹೋಗೋದು, ಹಾವು ಹಿಡಿಯೋದು, ಎಲ್ರಿಗೂ ಕೊಡೋದು. ಸೊ ಇದು ಒಂದ್ ಮಟ್ಟಿಗೆ ಏನಾಯ್ತಂದ್ರೆ ಆ ಲೊಕ್ಯಾಲಿಟಿಯಲ್ಲಿ ಹಾವು ಸಂಖ್ಯೆ ಕಡಿಮೆ ಆಯ್ತು. ಅದಾವುದು ಕಾಡುಗಳಲ್ಲಿ ಹಾವು ಸಂಖ್ಯೆ ಕಡಿಮೆ ಆಯ್ತು. ಜನ ಏನ್ ಮಾಡಕ್ ಸ್ಟಾರ್ಟ್ ಮಾಡೋದು ಅಂದ್ರೆ ಲೈಕ್ ಹಾವನ್ನ ಡೊಮೆಸ್ಟಿಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದಾದ್ರು ಡೊಮೆಸ್ಟಿಕ್ ಅಂದ್ರೆ ಲೈಕ್ ಹಾವನ್ನ ಸಾಕಕ್ ಸ್ಟಾರ್ಟ್ ಮಾಡಿದ್ರು. ಮನೆಯಲ್ಲೇ ಹಾವು ಸಾಕಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಲೈಕ್ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ 10 ಹಾವು ಇದ್ರೆ 10 ಹಾವು ಇಟ್ಕೊಂತ ಇದ್ರು. ಒಂದು ಹಾವು ತಗೊಂಡ್ಬಿಟ್ಟು ಬ್ರಿಟಿಷ್ ಗವರ್ಮೆಂಟ್ ಕೊಡ್ತಾ ಇದ್ರು, ಹಣ ಇಸ್ಕೊಂತ ಇದ್ರು. ಇಲ್ಲಿ ನೋಡಿ ಅದ್ ಮೋಟಿವ್ ಏನಂದ್ರೆ ಹಾವಿನ ಸಂಖ್ಯೆ ಕಡಿಮೆ ಮಾಡೋದಕ್ಕೇನೆ ಅದು ಮೋಟಿವ್. ಫಾರ್ ಎಕ್ಸಾಂಪಲ್ ಅದು ಯಾಕೆ ರಿವಾರ್ಡ್ ಕೊಡ್ತಾ ಇದ್ರು ಅಂದ್ರೆ ಕಾಡಿಂದ ಹಾವು ತಗೊಂಡ್ಬನ್ನಿ, ಕಾಡಲ್ಲಿ ಹಾವು ಖಾಲಿ ಆದ್ರೆ ನಿಮ್ಗೆ ರಿವಾರ್ಡ್ ಕೊಡ್ತೀವಿ ಅಂತ ಸ್ಟಾರ್ಟ್ ಮಾಡಿದ್ರು. ಇವಾಗ ಜನ ಏನ್ ಮಾಡಿದ್ರು ಅಂದ್ರೆ ಮನೇಲೆ ಹಾವನ್ನ ಲೈಕ್ ರೇರ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು, ಮನೆಯಲ್ಲೇ ಹಾವನ್ನ ಸಾಕಕ್ ಸ್ಟಾರ್ಟ್ ಮಾಡ್ಬಿಟ್ರು. ಸೊ ಹಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗ್ತಿತ್ತು. ಅಂದ್ರೆ ಹಾವು ಮನೆಗಳು ಇರ್ತಾ ಇತ್ತು, ಕಾಡು ಇರ್ತಾ ಇರ್ಲಿಲ್ಲ. ಸೊ ಬ್ರಿಟಿಷ್ ಗವರ್ಮೆಂಟ್ ಏನ್ ಮಾಡಿದ್ರು, ಓಕೆ ಲೈಕ್ ಕಾಡಲ್ಲಿ ಎಲ್ಲ ಹಾವು ಕಡಿಮೆ ಆಯ್ತಲ್ವಾ, ಇವಾಗ ಆ ರಿವಾರ್ಡ್ ನ ಸ್ಟಾಪ್ ಮಾಡಿದ್ರು. ಜನ ಲೈಕ್ ಏನ್ ಮಾಡಿದ್ರು ಅಂದ್ರೆ ಲೈಕ್ ಅವರು ಫ್ರಸ್ಟ್ರೇಟ್ ಆಗಿ ಅವ್ರ ಮನೇಲಿ ಇಟ್ಕೊಂಡಿರ್ತಾರಲ್ಲ ಸಾಕಿರೋ ಹಾವುಗಳನ್ನ, ಅದನ್ನ ತಿರ್ಗಾ ಅದು ಲೈಕ್ ಮೇ ಬಿ ಅದು ನ್ಯಾಚುರಲ್ ಆಗಿ ಡೆವಲಪ್ ಆಗಿದ್ರೆ ಕಡಿಮೆ ಆಗ್ತಿತ್ತು. ಬಟ್ ಈ ಹಾವುಗಳು ಅವ್ರ ಮನೆಯಲ್ಲಿ ಸಾಕ್ತಿರೋದು ಒಂದೊಂದ್ ಜನ ಅವ್ರ ಮನೆಯಲ್ಲಿ ಮೇ ಬಿ 10 ಹಾವು ಸಾಕ್ತಾ ಇದ್ರೆ ಅದು ಅವ್ರ ಮನೆಯಲ್ಲಿ ಅಷ್ಟು ಸಂಖ್ಯೆಗೆ ಇರುತ್ತೋ. ಇವಾಗ ಫ್ರಸ್ಟ್ರೇಟ್ ಆಗಿದ್ರು ಜನ. ಲೈಕ್ ಬ್ರಿಟಿಷ್ ಗವರ್ಮೆಂಟ್ ಹೇಳ್ತು ನಿಮ್ಗೆ ಹಣ ಎಲ್ಲ ಕೊಡಲ್ಲ ಅಂತ. ಇವ್ರು ಏನ್ ಮಾಡ್ದ ಅಂದ್ರೆ ಲೈಕ್ ಆ ಹಾವುಗಳು ಮನೆಯಲ್ಲಿದ್ದ ಹಾವುಗಳನ್ನ ಜಸ್ಟ್ ಕಾಡಿಗೆ ಬಿಟ್ಬಿಟ್ರು. ಇದೇ ಕೋಬ್ರಾ ಎಫೆಕ್ಟ್. ಮೇ ಬಿ 100-200 ಅಷ್ಟು ಸಂಖ್ಯೆ ಇರೋ ಹಾವುಗಳು ಸಾವಿರಾರು ಸಂಖ್ಯೆ ಆಯ್ತು. ಸೊ ಇದರಿಂದ ನಾವು ಏನ್ ಕಲ್ತ್ಕೋಬೇಕಂದ್ರೆ ನಾವೇನಾದ್ರೂ ಪ್ಲಾನು ಇಲ್ಲ ಡಿಸಿಷನ್ ಮಾಡ್ಬೇಕಾದ್ರೆ ತುಂಬಾ ಹುಷಾರಾಗಿರ್ಬೇಕು. ನಾವು ಆ ಡಿಸಿಷನ್ ನ ಕರೆಕ್ಟ್ ಆಗಿ ತಗೋಬೇಕು. ಇನ್ ಕೇಸ್ ನಮ್ಮ ಡಿಸಿಷನ್ ತಪ್ಪಾಗಿದ್ರೆ ಈ ತರ ಕೋಬ್ರಾ ಎಫೆಕ್ಟ್ ತರ ಆಗತ್ತೆ ಅಂತ ಹೇಳ್ಕೊಂಡು ಈ ವಿಡಿಯೋನ ನಾನು ಮುಗಿಸ್ತೀನಿ. ನಾನು ನಿಮ್ಮ NKR. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.